ಉಸಿರು, ಕನ್ನಡವೇ ನಮ್ಮ ಸಿರು. ಕನ್ನಡ ನಾಡು ನುಡಿಯ ವಿಶೇಷತೆಯ ಬಗ್ಗೆ ಸಿಹಿ ನುಡಿಗಳನ್ನು ಆಡಲು ವೇದಿಕೆಗೆ ಆಗಮನಿಸಲಿದ್ದಾರೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲಕಿ ಶ್ಯಾಮಶ್ರೀ ಚಟರ್ಜಿ ಅವರು. ಶುಭೋದಯ. ಎಲ್ಲರಿಗೂ ನಮಸ್ಕಾರ. ಬಾರಿಸು ಕನ್ನಡ ಬಿಂದುನವ, ಓ ಕರ್ನಾಟಕ ಹೃದಯ ಶಿವ. ಸತ್ತಂತೀಹರನು ಬಡಿದೆ ಚಲಿಸು, ಕೆಚ್ಚಾಡುವರನು ಕೂಡಿಸಿ ಒಳಿಸು. ಹೊತ್ತೆಯ ಕಿಚ್ಚಿಗೆ ಕಣ್ಣೀರು ಒರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ. ರಸಋಷಿ ಕುವೆಂಪುರವರ ಈ ಕವನವನ್ನು ಸ್ಮರಿಸುತ್ತಾ ತಮಗೆಲ್ಲರಿಗೂ 70ನೇಯ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಪರಮಪೂಜ್ಯ ಜಗದ್ಗುರು ಭೈರವೈದ್ಯ ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಗಳ ಆಶೀರ್ವಾದದೊಂದಿಗೆ ಅನ್ನದಾಸೋಹಿ ಶಿಕ್ಷಣ ಸಂತ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರ ಹಾರೈಕೆಯೊಂದಿಗೆ ಹಾಗೂ BGS ಮತ್ತು SJV ಸಮೂಹ ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳು ವ್ಯವಸ್ಥಾಪಕ ನಿರ್ದೇಶಕರಾದ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಪ್ರಕಾಶ್ ನಾಥ್ ಸ್ವಾಮೀಜಿ ಅವರ ಆಶೀರ್ವಾದ, ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ತಮ್ಗೆಲ್ಲರಿಗೂ ಬೆಳಗಿನ ವಂದನೆಗಳು. ನವೆಂಬರ್ 1 ಕನ್ನಡಿಗರ ಹಬ್ಬ, ಅದು ಕನ್ನಡ ರಾಜ್ಯೋತ್ಸವ. ನಮ್ಮ ರಾಜ್ಯಕ್ಕೆ ಶ್ರೀಮಂತಿಕೆ ಮತ್ತು ಸೌಭಾಗ್ಯದ ಪ್ರತೀಕವಾದ ಧ್ವಜವನ್ನು ಕೊಡುಗೆಯಾಗಿ ನೀಡಿದವರು ಶ್ರೀ ರಾಮಮೂರ್ತಿಯವರು. ನಮ್ಮ ಹೆಮ್ಮೆಯ ಕನ್ನಡ ಧ್ವಜ ಹಳದಿ ಮತ್ತು ಕೆಂಪು ಬಣ್ಣದಿಂದ ಕೂಡಿದೆ. ಹಳದಿ ಬಣ್ಣವು ಅರಿಶಿನವನ್ನು ಮತ್ತು ಕೆಂಪು ಬಣ್ಣವು ಕುಂಕುಮವನ್ನು ಪ್ರತಿನಿಧಿಸುತ್ತದೆ. ಹಳದಿ ಬಣ್ಣವು ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಯನ್ನು ಸೂಚಿಸಿದ್ದರೆ, ಕೆಂಪು ಬಣ್ಣವು ಶೌರ್ಯ, ಶಕ್ತಿ ಮತ್ತು ತ್ಯಾಗವನ್ನು ಸೂಚಿಸುತ್ತದೆ. ಕನ್ನಡ ನಾಡು ಶ್ರೀಗಂಧದ ನಾಡು, ಪುಣ್ಯ ನದಿಗಳು ಹರಿಯುವ ಪುಣ್ಯ ಬೀಡು, ಸಾಧು ಸಂತರು ಜನಿಸಿದ ಪುಣ್ಯ ಭೂಮಿ, ರಾಜ ಮಹಾರಾಜ ವೈಭೋಗದ ಬೀಡು, ಐತಿಹಾಸಿಕ ಪ್ರಸಿದ್ಧ ಪುಣ್ಯ ಸ್ಥಳಗಳ ತವರೂರು, ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ಸೊಬಗಿನ ನೆಲೆಬೀಡು, ವೀರ ಕಲಿಗಳು ವೀರ ನಾರಿಯರು ಜನಿಸಿದ ತ್ಯಾಗದ ಬೀಡು, ಹಲವು ಭಾಷೆ ವಿಭಿನ್ನ ಸಂಸ್ಕೃತಿಗಳಿಂದ ತುಂಬಿರುವ ಸುಂದರ ತಾಣ, ವಲಸಿಗರಿಗೆ ಆಶ್ರಯ ತಾಣ. 8 ಜನ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಪಡೆದ ನಮ್ಮ ಭುವನೇಶ್ವರಿ ದೇವಿ ಧನ್ಯರು. ಮತ್ತೊಂದು ಹೆಮ್ಮೆಯ ವಿಷಯವೆಂದರೆ, ಈ ಸಂವತ್ಸರಕ್ಕೆ ವಿಶ್ವಮಾನವ ಕುವೆಂಪುರವರಿಂದ ರಚಿಸಲ್ಪಟ್ಟ ನಮ್ಮ ನಾಡಗೀತೆ 100ರ ಸಂಭ್ರಮ. ಇಂತಹ ನಾಡಿನಲ್ಲಿ ಜನಿಸಿರುವ ನಾವೆಲ್ಲರೂ ಭಾಗ್ಯಶಾಲಿಗಳು. ಕನ್ನಡ ಭಾಷೆಯನ್ನು ಉಳಿಸಿ ಬಳಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯ. ನಾವೆಲ್ಲರೂ ಕನ್ನಡವನ್ನು ಸಂತೋಷದಿಂದ ಮಾತನಾಡಬೇಕು, ಏಕೆಂದರೆ ಇದು ನಮ್ಮ ಜಗತ್ತಿನ ಅತ್ಯಂತ ಸುಂದರ ದೇಶ, ಭಾರತದ ಸುಂದರ ಭಾಷೆ. ಅದಕ್ಕಾಗಿಯೇ ನಾವು ಹಾಡುತ್ತೇವೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದಗಳು. ಎಲ್ಲರೇ ಜೈ ಹಿಂದ್, ಜೈ ಶ್ರೀ ಗುರುದೇವ್. ಹೇರುಕಮ್ಮ ನಮ್ಮ ಊರಮ್ಮ, ಹೇರುಕಮ್ಮ ನಮ್ಮ ಮಾತಮ್ಮ. ನಾನು ಹುಟ್ಟಿದ ಈ ಊರು, ಮಾತು ಕಲಿತ ತವರೂರು, ಜೀವ ನೀಡು ಅಂದರು ನೀಡುವೆನಾ.
ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಮೆಚ್ಚಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಬದುಕಿದ್ದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ. ಬದುಕಿದ್ದು ಜಟಕ ಬಂಡಿ, ವಿಧಿ ಅಲೆದಾಡಿಸುವ ಬಂಡಿ. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ಕಾವೇರಿ. ಅನ್ನವ ನೀಡುವ ದೇವನದಿ ಈ ವೈಯಾರಿ, ಓ ದೇವನದಿ ಈ ವೈಯಾರಿ. ನಮ್ಮ BGS ಇಂಟರ್ನ್ಯಾಷನಲ್ ಸ್ಕೂಲ್ ಏನಿದೆ, ರೆಸಿಡೆನ್ಷಿಯಲ್ ಸ್ಕೂಲ್, ಇಲ್ಲಿ 10 ದೇಶದ ವಿದ್ಯಾರ್ಥಿಗಳಿದ್ದಾರೆ. ಇವತ್ತು ನಮ್ಮ ಕನ್ನಡ ನಾಡಿನ ಏನು ಸಾಂಸ್ಕೃತಿಕ ಹಬ್ಬ ಅಂತ ನಾವು ಆಚರಿಸ್ತಾ ಇದ್ದೀವಿ, ಈ ಹಬ್ಬಕ್ಕೆ ಎಲ್ಲ ದೇಶದ ವಿದ್ಯಾರ್ಥಿಗಳು ಸಹ ಭಾಗವಹಿಸಿದ್ದಾರೆ. ಅದು ಒಂದು ವಿಶೇಷ. ಅವರಿಗೆ ನಮ್ಮ ಕನ್ನಡ ನಾಡಿನ ಬಗ್ಗೆ, ಕರ್ನಾಟಕ ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಅರಿವು ಮೂಡಿಸಬೇಕು ಅಂದರೆ ನಮ್ಮ ಲೋಕಲ್ ಏನಿದೆ ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅವ್ರಿಗೆ ಗೊತ್ತಾಗಬೇಕು. ಆ ದೃಷ್ಟಿ ಇಟ್ಕೊಂಡು ನಮ್ಮ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ BGS ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ತುಂಬ ವೈಭವಯುತವಾಗಿ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಸಹ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಗಣ್ಯರ ಪರವಾಗಿ ನಮ್ಮ ವಿದ್ಯಾರ್ಥಿಗಳಿಗೆ ಶುಭಾಶಯನ ತಿಳಿಸ್ತೀನಿ. ಆದರೆ ಒಂದು ಮಾತಿದೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ. ಇವತ್ತು ಹೊರಗಡೆ ದೇಶದ ವಿದ್ಯಾರ್ಥಿಗಳು ಬಂದು ನಮ್ಮ ದೇಶದ ಕನ್ನಡ ಕಲಿತಾ ಇದ್ದಾರೆ. ಇವತ್ತು ನಮ್ಮ ವಿದ್ಯಾರ್ಥಿಗಳು ಏನು ಈ BGS ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ವಿದ್ಯಾರ್ಥಿಗಳಿದ್ದಾರೆ, ಅವರೇ ಇದನ್ನೆಲ್ಲ ಅರೇಂಜ್ ಮಾಡಿರೋದು. ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ನಾವೇನೂ ಮಾಡಿಲ್ಲ. ಆದರೆ ಅವ್ರಿಗೆ ಈ ಉತ್ಸಾಹ ಬಂದು ನಮ್ಮ ಕನ್ನಡ ನಾಡು ಏನಿದೆ ಅದ್ರ ಬಗ್ಗೆ ನಮ್ಮ ವಿದ್ಯಾರ್ಥಿಗಳ ಅರಿವು ಮೂಡಿಸ್ಬೇಕು ಅಂತ ಹೇಳಿ ಈ ಸಾಂಸ್ಕೃತಿಕ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ನಿಮ್ಮೆಲ್ಲರಿಗೂ ನಮ್ಮ BGS ಇಂಟರ್ನ್ಯಾಷನಲ್ ಸ್ಕೂಲ್ ಪರವಾಗಿ ಕನ್ನಡದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತೀನಿ.